ನಾನು ನನ್ನ ಪರಮ ಭಕ್ತನಾದ ವೀರಮಣಿ ಮಹಾರಾಜನಿಗೆ ರಕ್ಷಣೆ ನೀಡುವುದಾಗಿ ಮಾತು ಕೊಟ್ಟಿದ್ದೇನೆ. ಆದರೆ ಈ ಶತ್ರುಘ್ನ ಸೇನೆ ವೀರಮಣಿಯನ್ನು ಪದೇ ಪದೇ ಕಾಡುತ್ತಿದೆ. ಇನ್ನು ನಾನು ಸುಮ್ಮನಿರುವುದಿಲ್ಲ. ವೀರಮಣಿಗೆ ವಿಜಯ ಪ್ರಾಪ್ತಿಯಾಗುವಂತೆ ಮಾಡುತ್ತೇನೆ. ವೀರಭದ್ರ, ಶಂಭೋ ಶಂಕರ, ನಮೋ ನಮಃ. ಅಪ್ಪಣೆ ಮಾಡಿ ತಂದೆ. ಎಲೇ ವೀರಭದ್ರ, ನನ್ನ ಭಕ್ತನಾದ ವೀರಮಣಿಯನ್ನು ಶತ್ರುಘ್ನ ಸೇನೆ ಕಾಡುತ್ತಿದೆ. ಪುಷ್ಕಳನೆಂಬವನು ಇವನನ್ನು ಮತ್ತೆ ಮತ್ತೆ ಮೂರ್ಛೆಗೊಳಿಸುತ್ತಿದ್ದಾನೆ. ನೀನು ಹೋಗಿ ಅವನನ್ನು ನಿಗ್ರಹಿಸು. ಅಪ್ಪಣೆ ತಂದೆ, ನಾನು ಈಗಲೇ ಹೋಗಿ ಆ ಪುಷ್ಕಳನನ್ನು ಮಣಿಸುತ್ತೇನೆ. ಪ್ರಣಾಮಗಳು. ಲವ, ಕುಶ, ಬಂದಿರಾ? ಬನ್ನಿ, ಕುಳಿತುಕೊಳ್ಳಿ ಕುಳಿತುಕೊಳ್ಳಿ. ನೀವೀರ್ವರು ಕ್ಷೇಮವಾಗಿರುವುದಷ್ಟೇ? ಗುರುದೇವ, ನಿಮ್ಮ ಆಶೀರ್ವಾದವಿರುವಾಗ ನಮ್ಮ ಕ್ಷೇಮಕ್ಕೆ ಕೊರತೆ ಉಂಟಾಗಲು ಸಾಧ್ಯವೇ? ಹೌದು ಗುರುದೇವ, ನಮ್ಮ ಮಾತೆ ಮತ್ತು ನಿಮ್ಮ ಹರಕೆಯೇ ನಮ್ಮನ್ನು ಸದಾ ರಕ್ಷಿಸುತ್ತಿತ್ತು. ಎಲ್ಲಕ್ಕಿಂತ ಮಿಗಿಲಾಗಿ ಶ್ರೀರಾಮಚಂದ್ರನ ಅನುಗ್ರಹ ನಿಮಗೆ ದೊರಕಿತಲ್ಲ, ಅದೇ ನಮಗೆ ಸಮಾಧಾನ. ಹೌದು, ಶ್ರೀರಾಮಚಂದ್ರ ಪ್ರಭುವಿನ ದರ್ಶನ ಭಾಗ್ಯ ದೊರೆಯಿತು. ಆದರೆ ಅಲ್ಲಿ ಸೀತಾಮಾತೆಯನ್ನು ಪ್ರತ್ಯಕ್ಷವಾಗಿ ಕಾಣಲಾಗಲಿಲ್ಲ. ಆ ಚಿಂತೆಯನ್ನು ಬಿಡಿ. ಆ ಸೀತಾಮಾತೆಯ ವಾತ್ಸಲ್ಯ ಸದಾ ನಿಮ್ಮ ಮೇಲಿದೆ ಎಂದು ಭಾವಿಸಿ. ನೀವು ರಾಮಾಯಣ ಮಹಾಕಾವ್ಯದ ಪ್ರಚಾರ ಮಾಡುವ ಪುಣ್ಯ ಕಾರ್ಯಕ್ಕಾಗಿ ಹೋಗಿದ್ದಿರೋದ್ರೆ ಅದು ನಿರ್ವಿಘ್ನವಾಗಿ ನೆರವೇರಿತೆ? ನೆರವೇರಿತು ಗುರುದೇವ. ನಾವು ಹಾದಿಯುದ್ದಕ್ಕೂ
ಜನ ಬಯಸಿದ ಕಡೆಯೆಲ್ಲ ಹಾಡುತ್ತಾ ಹೋದೆವು. ಒಬ್ಬರಿರಲಿ ಇಬ್ಬರಿರಲಿ ಗುಂಪಿರಲಿ ನಾವು ಎಲ್ಲ ಕಡೆಯೂ ಉತ್ಸಾಹದಿಂದಲೇ ಹಾಡುತ್ತಿದ್ದೆವು. ಬಹಳ ಸಂತೋಷ, ಬಹಳ ಸಂತೋಷ. ಅದೇ ನಾವು ನಿಮ್ಮಿಂದ ನಿರೀಕ್ಷೆ ಮಾಡಿದ್ದ ನಡವಳಿಕೆ. ಗುರುದೇವ, ನದಿ ದಾಟಿಸಿದ ಅಂಬಿಕನ ಮುಂದೆ ಯಾವ ಶ್ರದ್ಧೆಯಿಂದ ಹಾಡಿದೆವೋ ಅದೇ ಶ್ರದ್ಧೆಯಿಂದಲೇ ಶ್ರೀರಾಮಚಂದ್ರ ಪ್ರಭುವಿನ ಮುಂದೆಯೂ ಹಾಡಿದೆವು. ನಮ್ಮ ಹಾಡನ್ನು ಕೇಳಿ ಜನಪಡುವ ಸಂತೋಷ, ಅವರ ಭಾವುಕತೆಯನ್ನು ಕಂಡಾಗ ಒಂದು ರೀತಿಯ ಧನ್ಯಭಾವನೆ ಮೂಡುತ್ತಿತ್ತು. ಮಕ್ಕಳೇ, ನಾವು ನಿರೀಕ್ಷಿಸಿದ್ದಕ್ಕಿಂತ ಯಶಸ್ವಿಯಾಗಿ ನೀವು ನಿಮ್ಮ ಕರ್ತವ್ಯವನ್ನು ನೆರವೇರಿಸಿದ್ದೀರಿ. ನಿರಂತರವಾಗಿ ನಮಗೆ ನಿಮ್ಮ ವಾರ್ತೆ ತಲುಪುತ್ತಿತ್ತು. ಎಲ್ಲರ ಬಾಯಲ್ಲಿಯೂ ನಿಮ್ಮ ಪ್ರಶಂಸೆಯೇ. ಇದನ್ನು ಕೇಳಿ ಕೇಳಿ ನಾವು ಸಂತೋಷಗೊಳ್ಳುತ್ತಿದ್ದೆವು. ಗುರುದೇವ, ನಾವು ಹತ್ತಿರವಿಲ್ಲದಿರುವುದರಿಂದ ನಮ್ಮ ಮಾತೆ ಚಿಂತೆ ಮಾಡುತ್ತಿದ್ದರೆ ಅವರು ಆರೋಗ್ಯವಾಗಿ ಇರುವರು ತಾನೆ? ಲವ, ಉಷಾ, ಮಕ್ಕಳು ದೂರದಲ್ಲಿರುವಾಗ ಯಾವ ತಾಯಿ ತಾನೇ ಚಿಂತೆ ಮಾಡುವುದಿಲ್ಲ. ಆದರೆ ನಿಮ್ಮ ಬಗ್ಗೆ ಪ್ರಶಂಸೆಯ ಮಾತುಗಳನ್ನು ಕೇಳಿ ನಿಮ್ಮ ತಾಯಿ ಸಮಾಧಾನದಿಂದಿರುತ್ತಿದ್ದರು. ಗುರುಗಳೇ, ನೀವು ಹೇಳಿದಂತೆ ನಾವು ಅಯೋಧ್ಯೆಯಲ್ಲಿ ವಾಲ್ಮೀಕಿ ಮಹರ್ಷಿಗಳ ಶಿಷ್ಯರು ಎಂದು ಮಾತ್ರ ಹೇಳಿದೆವು. ಬೇರೆ ಯಾವ ವಿಷಯವನ್ನು ಹೇಳಲಿಲ್ಲ. ನಮಗೆ ಬಂದ ಎಲ್ಲ ಪ್ರಶಂಸೆಯನ್ನು ನಿಮಗೆ ಅರ್ಪಿಸಿ ಬಿಡುತ್ತಿದ್ದೆವು ಗುರುದೇವ. ಅದು ನಮಗೆ ತಿಳಿದಿದೆ. ಹೋಗಿ, ನಿಮ್ಮ ಮಾತೆ ನಿಮಗಾಗಿ ಕಾಯುತ್ತಿದ್ದಾಳೆ. ಬೇಗ ಹೋಗಿ ಅವಳನ್ನು ಕಂಡು ಅವಳಿಗೆ ಸಂತೋಷ ಕೊಡಿ. ಹಾಗೇ ಆಗಲಿ ಗುರುದೇವ. ನಾವು ಈಗಲೇ ಮಾತೆಯ ಬಳಿಗೆ ಹೋಗುತ್ತೇವೆ. ಹಾ ಮಕ್ಕಳೇ, ನಿಮ್ಮ ತಾಯಿಗೆ ಸಂತೋಷ ನೀಡುವ ವಿಷಯವನ್ನಲ್ಲದೆ ಬೇರೆ ಯಾವುದನ್ನೂ ಹೇಳಬೇಡಿ. ನೆನಪಿರಲಿ. ಹಾಗೇ ಆಗಲಿ ಗುರುಗಳೇ. ಅಮ್ಮ, ಅಮ್ಮ, ನಾವು ಮರಳಿ ಬಂದಿದ್ದೇವೆ. ಮಕ್ಕಳೇ, ಬಂದಿರಾ? ನನ್ನ ಮಮತೆಯ ಕುಡಿಗಳೇ, ಬಂದಿರಾ? ಮಕ್ಕಳೇ, ನನಗೆ ಬಹಳ ಸಂತೋಷವಾಗುತ್ತಿದೆ. ನೀವು ಹೋಗಿ ಎಷ್ಟೋ ದಿನಗಳಾದಂತೆ ಭಾಸವಾಗುತ್ತಿದೆ. ನಿಮಗಾಗಿ ನಾನು ಪ್ರತಿ ಕ್ಷಣ ನಿರೀಕ್ಷೆ ಮಾಡುತ್ತಿದ್ದೆ. ಸಮಯಕ್ಕೆ ಸರಿಯಾಗಿ ನಿದ್ರೆ ಆಹಾರಗಳಿಲ್ಲದೆ ನೀವು ಸೊರಗಿ ಹೋದಂತಿದೆ. ಇಲ್ಲಮ್ಮ, ನಮಗೆ ಯಾವ ತೊಂದರೆಯೂ ಉಂಟಾಗಲಿಲ್ಲ. ಎಲ್ಲಾ ಕಡೆ ನಮಗೆ ಆಹಾರ ಮತ್ತು ವಿಶ್ರಾಂತಿಗೆ ಯಾವ ಅಡ್ಡಿಯೂ ಉಂಟಾಗಲಿಲ್ಲ. ಹೌದಮ್ಮ, ನಾವು ಹೇಗೆ ಹೋದೆವೋ ಹಾಗೆ ಕ್ಷೇಮವಾಗಿ ಹಿಂದಿರುಗಿದ್ದೇವೆ. ನಾವಿಲ್ಲವೆಂದು ನೀನು ಚಿಂತಿಸುತ್ತಿರುವೆ ಎಂದು ನಮಗೆ ಗೊತ್ತಿತ್ತು. ಹೌದಮ್ಮ, ನೀನೇ ಹೆಚ್ಚು ಸೊರಗಿರುವಂತೆ ಕಾಣುತ್ತಿದೆ. ಇಲ್ಲ ಮಕ್ಕಳೇ, ನನಗೇನಾಗಿದೆ? ನಾನು ಚೆನ್ನಾಗಿಯೇ ಇದ್ದೇನೆ. ನಾವು ಸದಾ ನಿನ್ನನ್ನು, ನಿನ್ನ ವಾತ್ಸಲ್ಯವನ್ನು ನೆನಪು ಮಾಡಿಕೊಳ್ಳುತ್ತಿದ್ದೆವು. ಗುರುಗಳ ಆಶೀರ್ವಾದದಿಂದ ನೀವು ಕ್ಷೇಮವಾಗಿ ಹಿಂದಿರುಗಿ ಬಂದಿರಲ್ಲ, ಅಷ್ಟೇ ಸಾಕು. ನೀವು ನಿಮ್ಮ ಗಾಯನದಿಂದ
ಎಲ್ಲರನ್ನೂ ಸಂತೋಷಪಡಿಸಿದ ವಿಷಯವನ್ನು ಗುರುಗಳಿಂದ ಕೇಳಿ ತಿಳಿದು ನಾನು ಸಂತೋಷಗೊಂಡೆ. ಮಕ್ಕಳೇ, ಅದನ್ನೆಲ್ಲ ನಿಮ್ಮಿಂದಲೇ ಕೇಳುವ ಆಸೆ. ಗುರುಗಳ ಮಾತು ನಿಜ. ನಮ್ಮ ಗಾಯನವನ್ನು ಪ್ರತಿಯೊಬ್ಬರೂ ಮೆಚ್ಚಿ ಪ್ರಶಂಸಿಸುತ್ತಿದ್ದರು. ರಾಮಾಯಣವನ್ನು ರಚಿಸಿದವರು, ಹಾಡಲು ಕಲಿಸಿದವರು ವಾಲ್ಮೀಕಿ ಮಹರ್ಷಿಗಳು ಎಂದಾಗ ಎಲ್ಲರೂ ನಮ್ಮ ಗುರುಗಳಿಗೆ ಗೌರವ ಸಲ್ಲಿಸುತ್ತಿದ್ದರು. ನಿಮ್ಮ ಬಗ್ಗೆ ಯಾರೂ ಏನೂ ಕೇಳಲಿಲ್ಲವೇ? ಕೇಳಿದರಮ್ಮ, ಆದರೆ ನಾವು ಮಾತ್ರ ಗುರುಗಳ ಶಿಷ್ಯರು, ಅವರ ಆಶ್ರಮದಲ್ಲೇ ಬೆಳೆದವರು ಎಂದು ಮಾತ್ರ ಹೇಳುತ್ತಿದ್ದೆವು. ಒಳ್ಳೆಯದಾಯಿತು. ಅದು ಸತ್ಯವಲ್ಲವೇ? ಪ್ರಭುಗಳ ಸನ್ನಿಧಿಯಲ್ಲೂ ನೀವು ಗುರುಗಳ ಹೆಸರನ್ನೇ ಹೇಳಿದಿರಾ? ಹೌದಮ್ಮ, ನಾವು ಅಲ್ಲೂ ಅದನ್ನೇ ಹೇಳಿದೆವು. ಗುರುಗಳ ಬಗ್ಗೆ ಪ್ರಭುಗಳು ಅಭಿಮಾನದಿಂದ ಮಾತನಾಡಿದರು. ಅಮ್ಮ, ನಾವು ಹಾಡುತ್ತಿದ್ದಾಗ ಪ್ರಭುಗಳು ಭಾವುಕರಾದಂತೆ ಕಂಡು ಬಂತು. ಸ್ವಲ್ಪ ಹೊತ್ತು ಕೇಳಿ ಭಾವುಕರಾಗಿ ಮೆಚ್ಚಿ ನುಡಿದು ಹಾಡುವುದನ್ನು ಮುಂದುವರಿಸುವಂತೆ ಹೇಳಿ ಹೊರಟು ಹೋದರು. ಹೌದಮ್ಮ, ಅದಕ್ಕೆ ಏನು ಕಾರಣವೆಂದು ನಮಗೆ ಅರ್ಥವಾಗಲಿಲ್ಲ. ಮಕ್ಕಳೇ, ಪ್ರಭುಗಳ ಮನಸ್ಸು ಬಹಳ ಮೃದು, ಉದಾರವಾದುದು. ಅದಕ್ಕೆ ಅವರು ಭಾವುಕರಾಗಿರಬೇಕು. ನೀವು ಅವರಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆದಿರಿ ತಾನೆ? ಹೌದಮ್ಮ, ಅವರನ್ನು ಕಂಡ ಕೂಡಲೇ ನಾವು ಮಾಡಿದ ಮೊದಲ ಕೆಲಸ ಅದೇ. ಒಳ್ಳೆಯದಾಯಿತು. ಪ್ರಭುಗಳ ಅನುಗ್ರಹ ಆಶೀರ್ವಾದ ಸದಾ ನಿಮ್ಮನ್ನು ಕಾಯುತ್ತದೆ. ಅಲ್ಲಿನ ವಿಷಯಗಳೆಲ್ಲ ನಿಮ್ಮಿಂದ ಕೇಳಿ ತಿಳಿಯಬೇಕು. ಮೊದಲು ಭೋಜನವನ್ನು ಮಾಡಿ ವಿಶ್ರಾಂತಿ ಪಡೆಯಿರಿ. ನಂತರ ನಿಧಾನವಾಗಿ ಎಲ್ಲವನ್ನೂ ಹೇಳುವಿರಂತೆ. ಹಾಗೇ ಆಗಲಮ್ಮ. ಶುಭವಾಗಲಿ. ಸ್ವಾಮಿ, ನೀವು ನಮ್ಮ ಮಕ್ಕಳನ್ನು ಹರಿಸಿದಿರಲ್ಲ, ಅವರು ಧನ್ಯರಾದರು. ನಾನು ಧನ್ಯಳಾದೆ. ಒಬ್ಬ ಪ್ರಳಯ ರುದ್ರ, ಮತ್ತೊಬ್ಬ ಮಹಾಪರಾಕ್ರಮಿ ಶ್ರೀರಾಮನ ಸೋದರ. ಇವರಿಬ್ಬರಲ್ಲಿ ಯಾರು ಗೆಲ್ಲುತ್ತಾರೆ, ಯಾರು ಸೋಲುತ್ತಾರೆ?
ಶತ್ರುಘ್ನ ಶಿವನ ಮೇಲೆ ಬ್ರಹ್ಮಾಸ್ತ್ರವನ್ನೇ ಪ್ರಯೋಗಿಸುತ್ತಿರುವಂತಿದೆ. ಅದರಿಂದ ಪ್ರಳಯವೇನಾದರೂ ಸಂಭವಿಸಿಬಿಟ್ಟರೆ ಏನು ಗತಿ? ನೋಡಿದಿರಾ ನಾರದರೆ, ಬ್ರಹ್ಮಾಸ್ತ್ರ ಪರಶಿವನಿಗೆ ಹಾರಿ ಉಂಟು ಮಾಡಲು ಸಾಧ್ಯವೇ? ಪರಮೇಶ್ವರ ಯಾವಾಗ ಏನು ಲೀಲೆ ತೋರುತ್ತಾನೋ ಯಾರು ಬಲ್ಲರು? ಅಲ್ಲಿ ನೋಡಿ ನಾರದರೆ, ಶತ್ರುಘ್ನ ಈಗ ಬ್ರಹ್ಮಾಶಿರೋಸ್ತ್ರವನ್ನು ತೆಗೆದುಕೊಂಡಿದ್ದಾನೆ. ಪರಶಿವನು ಈ ಅಸ್ತ್ರವನ್ನು ಹೇಗೆ ಅಡಗಿಸುತ್ತಾನೋ ನೋಡೋಣ. ನಾರದರೆ, ಶಿವ ಆ ಬಾಣವನ್ನು ನುಂಗಿಬಿಟ್ಟ. ಮಹಾದೇವನ ಮಹಿಮೆ ಏನು ಸಾಮಾನ್ಯವೇ? ಈಗ ನೋಡುತ್ತೀರಿ ಆ ಶಿವನ ಪ್ರತಾಪವನ್ನು.
ದೇವತೆಗಳೇ, ನೋಡಿದರೆ ಈ ಅದ್ಭುತವನ್ನು. ಪರಸ್ಪರ ಶತ್ರುಗಳಾದವರು ಹೋರಾಡುವುದು ಸರಿ, ಆದರೆ ಪರಸ್ಪರ ಪ್ರೇಮವುಳ್ಳವರು ಹೋರಾಡುವುದು ವಿಶೇಷವಲ್ಲವೇ? ಹೌದು, ಶ್ರೀರಾಮ ಮತ್ತು ಪರಮೇಶ್ವರ ಪರಸ್ಪರ ಪ್ರೀತಿ ಪಾತ್ರರು. ಹನುಮಂತ ಶ್ರೀರಾಮನ ಭಕ್ತ, ಶಿವನಿಗೂ ಪ್ರಿಯವಾದವನು. ಅಂದ ಮೇಲೆ ಇದು ನಿಜವಾದ ಯುದ್ಧವಾಗುತ್ತದೆಯೇ? ಇದೊಂದು ಲೋಕ ನಾಟಕದ ಮೋಹಕ ವಿಡಂಬನೆ. ಪರಮೇಶ್ವರ, ಕೈಲಾಸವಾಸ, ನಿಮ್ಮ ವರ್ತನೆ ಸರಿಯಲ್ಲ. ಇದು ಧರ್ಮಸಮ್ಮತವಲ್ಲ. ವಾನರವೀರ, ಸತ್ಯ ಪರಾಕ್ರಮನಾದ ಶ್ರೀರಾಮನ ಭಕ್ತನು ನೀನು. ನನ್ನ ವರ್ತನೆ ಧರ್ಮಕ್ಕೆ ವಿರುದ್ಧವೆಂದು ಪರಿಹಾಸ ಮಾಡುತ್ತಿರುವೆಯಾ? ರಣರಂಗದಲ್ಲಿ ಎಂತು ಪರಿಹಾಸ್ಯ ಮಹಾದೇವ. ರಾಮ ಭಕ್ತರನ್ನು ಕೊಲ್ಲುವುದು ಧರ್ಮಸಮ್ಮತವೇ? ಧರ್ಮಮೂರ್ತಿಯಾದ ಶ್ರೀರಾಮನ ಮೇಲೆ ನಿನಗೆ ಅಪಾರವಾದ ಪ್ರೇಮವಲ್ಲವೇ? ಅದನ್ನು ಸುಳ್ಳು ಮಾಡುತ್ತೀಯಾ ದೇವ? ಪುಷ್ಕಲನನ್ನು ಕೊಲ್ಲಿಸಿದೆ, ಶತ್ರುಘ್ನನನ್ನು ಮೂರ್ಛಿತಗೊಳಿಸಿದೆ. ನೀನು ಪ್ರಳಯವನ್ನೇ ಉಂಟು ಮಾಡಿದರೂ ಹೆದರದೆ ನಾನು ಹೋರಾಡುತ್ತೇನೆ. ಆಂಜನೇಯ, ನಿನ್ನ ಮಾತು ನಿಜ. ರಾಮಚಂದ್ರನ ಮೇಲೆ ನನಗೆ ಅಪಾರವಾದ ಪ್ರೇಮವಿದೆ. ಆದರೆ ನನ್ನ ಪರಮ ಭಕ್ತ ವೀರಮಣಿಯ ಪುತ್ರ ರಾಮಚಂದ್ರನ ಕುದುರೆಯನ್ನು ಕಟ್ಟಿ ಹಾಕಿದ್ದಾನೆ. ಭಕ್ತ ಪರಾಧೀನನಾದ ನಾನು ಭಕ್ತನನ್ನು ರಕ್ಷಿಸಲೇಬೇಕು. ರಾಮಚಂದ್ರನು ಕೂಡ ತನ್ನ ಭಕ್ತರನ್ನು ಕೈಬಿಡುತ್ತಾನೆಯೇ? ಆದ್ದರಿಂದ ಇದು ಅನಿವಾರ್ಯ ಮಾರುತಿ. ನೀನು ನನ್ನೊಡನೆ ಯುದ್ಧ ಮಾಡಿದರೆ ನನಗೂ ಸಂತೋಷವೇ. ನಿನ್ನ ಪರಾಕ್ರಮವನ್ನು ಕಾಣಲು ನಾನೂ ಕಾತುರದಿಂದ ಕಾಯುತ್ತಿದ್ದೇನೆ. ಸದಾಶಿವ, ನಾನು ಸಿದ್ಧನಾಗಿದ್ದೇನೆ. ನೀನು ನಿನ್ನ ಭಕ್ತನ ಪರವಾಗಿ ಹೋರಾಡು. ನಾನು ನನ್ನ ಸ್ವಾಮಿ ಶ್ರೀರಾಮಚಂದ್ರನ ಪರವಾಗಿ ಹೋರಾಡುತ್ತೇನೆ. ನೋಡಿ ನೋಡಿ, ಇಬ್ಬರು ತಮ್ಮ ನಿರ್ಧಾರವನ್ನು ಸಮರ್ಥಿಸಿಕೊಂಡು ಲೋಕಕ್ಕೆ ರಂಜನೆ ನೀಡಲು ಸಿದ್ಧರಾಗುತ್ತಿದ್ದಾರೆ. ಅಲ್ಲಿ ನೋಡಿ ನಾರದರೆ, ಶಿವನ ಮೇಲೆ ಹನುಮಂತ ದೊಡ್ಡ ಬಂಡೆಯನ್ನು ಎಸೆಯುತ್ತಿದ್ದಾನೆ.
ವೀರವಾನರ, ನಿನಗೀಗ ಅಪಾಯ ಕಾದಿದೆ. ನೀನು ಪಾರಾಗುವಂತಿದ್ದರೆ ಓಡಿ ಹೋಗು, ಇಲ್ಲವಾದರೆ ಈ ಮುಸಲಾಯುಧ ನಿನ್ನನ್ನು ಧ್ವಂಸ ಮಾಡುತ್ತದೆ. ಪರಮೇಶ್ವರ, ನಿನ್ನಿಂದ ಪರಾಜಿತನಾಗುವುದು ನನ್ನ ಪರಮ ಭಾಗ್ಯ. ನೀನು ಯಾವ ಅಸ್ತ್ರವನ್ನು ಬೇಕಾದರೂ ಪ್ರಯೋಗಿಸು, ನನಗೆ ಭಯವಿಲ್ಲ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಇದೇನು ನಾರದರೆ, ಯಾರು ಸೋಲುವಂತೆಯೂ ಕಾಣುತ್ತಿಲ್ಲ, ಗೆಲ್ಲುವಂತೆಯೂ ಕಾಣುತ್ತಿಲ್ಲ. ಒಬ್ಬ ಭಕ್ತ, ಮತ್ತೊಬ್ಬ ಭಗವಂತ. ಯಾರು ಏಕೆ ಸೋಲಬೇಕು? ಇಬ್ಬರು ಗೆಲ್ಲಲೇಬೇಕು. ರಾಮಭಕ್ತ ಮಹಾಬಲ ಮಾರುತಿ, ನಿನ್ನ ಅಪರಿಮಿತ ಪರಾಕ್ರಮಗಳನ್ನು ಕಂಡು ವಿಸ್ಮಿತನಾಗಿದ್ದೇನೆ. ಬಹಳ ಸಂತೋಷವಾಗಿದೆ. ಏನಾದರೂ ವರ ಕೇಳು ಹನುಮಂತ. ಭಕ್ತವತ್ಸಲ, ಪರಮೇಶ್ವರ, ಶ್ರೀರಾಮನ ಕೃಪೆಯಿಂದ ನನಗೆ ಎಲ್ಲವೂ ಇದೆ. ಆದರೂ ನೀನು ಹೇಳಿದ ಮೇಲೆ ಒಂದು ವರವನ್ನು ಕೇಳುತ್ತೇನೆ. ಯುದ್ಧದಲ್ಲಿ ಮಡಿದ ಪುಷ್ಕಲ, ಮೂರ್ಛಿತನಾದ ಶತ್ರುಘ್ನನನ್ನು ನೀನು ನಿನ್ನ ಗಣಗಳು ಸಂರಕ್ಷಿಸಿಕೊಂಡಿರಬೇಕು. ಆ ದೇಹಗಳನ್ನು ಪ್ರಾಣಿಗಳು ತಿನ್ನದಂತೆ ಕಾಯಬೇಕು ದೇವ. ನಾನು ಈ ಕೂಡಲೇ ಹೋಗಿ ಸಂಜೀವಿನಿ ಔಷಧಗಳಿರುವ ದ್ರೋಣ ಪರ್ವತವನ್ನು ತೆಗೆದುಕೊಂಡು ಬರುತ್ತೇನೆ. ಆಹಾ, ಹನುಮಂತ, ಭಕ್ತನೆಂದರೆ ನೀನೆ. ರಾಮಭಕ್ತರನ್ನು ಬದುಕಿಸಲು ಔಷಧಿ ಪರ್ವತವನ್ನು ಹೊತ್ತು ತರುವ ನಿನ್ನ ಸಂಕಲ್ಪವನ್ನು ಕಂಡು ನನಗೆ ಅಪಾರ ಸಂತೋಷವಾಗಿದೆ. ಹೋಗು, ನಿನ್ನ ಕಾರ್ಯ ಮಾಡಿಕೊಂಡು ಬಾ. ರಾಮಭಕ್ತರ ದೇಹಗಳು ಸುರಕ್ಷಿತವಾಗಿರುತ್ತವೆ. ನಾನು ಇಲ್ಲಿಯೇ ಕಾದಿರುತ್ತೇನೆ. ಆಹಾ, ಕೃತಾರ್ಥನಾದೆ ದೇವ, ಕೃತಾರ್ಥನಾದೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್.
ಕಪಿಯು ಪರ್ವತವನ್ನು ಬಾಲದಲ್ಲಿ ಸುತ್ತಿ ಎತ್ತಿಕೊಳ್ಳಲು ಪ್ರಯತ್ನಿಸುತ್ತಿದೆ. ಅನಾಹುತವಾಗುವುದು. ಆ ಕಪಿಯನ್ನು ನಾವು ತಡೆಯಬೇಕು. ದೇವರಾಜ ದೇವೇಂದ್ರ ಪ್ರಭು ಪಾಹಿ ಮಾಂ, ಪಾಹಿ ಮಾಂ, ರಕ್ಷ ಮಾಂ, ರಕ್ಷ ಮಾಂ. ಏನಾಯಿತು? ಏಕಿ ಧಾವಂತ? ಯಾವ ಭಯ? ಯಾರಿಂದ ರಕ್ಷಿಸಬೇಕು? ಪ್ರಭು, ನಾವು ನಿಮ್ಮ ಆಜ್ಞೆಯಂತೆ ಪರ್ವತಗಳು ಹಾಗೂ ವನಗಳನ್ನು ರಕ್ಷಿಸುತ್ತಿದ್ದೇವೆ. ಆದರೆ ಈಗ ಅದಕ್ಕೆ ಅಡ್ಡಿಯುಂಟಾಗಿದೆ. ಅಷ್ಟಲ್ಲದೆ ನಾವು ಸಾಕಷ್ಟು ಪೆಟ್ಟನ್ನು ತಿನ್ನಬೇಕಾಗಿದೆ. ಏನು? ನಮ್ಮ ದೂತರಿಗೆ ಪೆಟ್ಟನ್ನು ಕೊಡುವ ಉದ್ದಟತನವನ್ನು ತೋರಿದವರಾರು? ದೇವತೆಗಳಿಗೆ ಅಪಮಾನ ಮಾಡಿದ ಆ ನೀಚರಾರು? ಪ್ರಭು, ಮಹಾಕಪಿಯೊಂದು ದ್ರೋಣ ಪರ್ವತವನ್ನು ಎತ್ತಿಕೊಂಡು ಹೋಗಲು ಪ್ರಯತ್ನಿಸುತ್ತಿದೆ. ನಾವು ಅವನನ್ನು ತಡೆದೆವು. ಆದರೆ ಅವನು ಮಹಾಬಲಶಾಲಿ. ನಮ್ಮನ್ನು ನಿರ್ದಯವಾಗಿ ಬಡಿದು ಬಿಟ್ಟ. ಅವನಿಂದ ಪಾರಾಗಿ ಬಂದದ್ದೇ ನಮ್ಮ ಅದೃಷ್ಟ. ದೇವತೆಗಳಾದ ನೀವು ಒಂದು ಕಪಿಯಿಂದ ಪರಾಭವಗೊಂಡು ಬಂದಿರೆಂದರೆ ಎಂತಹ ನಾಚಿಕೆಗೇಡು. ಹೋಗಿ, ನಿಮಗೆ ವಿಶೇಷ ಬಲವನ್ನು ಕರುಣಿಸಿದ್ದೇನೆ. ಆ ಕಪಿಯನ್ನು ಮಣಿಸಿ ಕಟ್ಟಿ ಕರೆತನ್ನಿ. ಹಾಗೇ ಆಗಲಿ ಮಹಾಪ್ರಭು, ನಾವು ಈಗಲೇ ಹೋಗುತ್ತೇವೆ.